ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಇವತ್ತು ಕೂಡ ಸೇಮ್ ಬುಕ್ ಕರುಣಾಳು ಬಾ ಬೆಳಕ್ಕೆ ಬುಕ್ಕಿಂದ ಇನ್ನೊಂದು ಚಾಪ್ಟರ್ ಓದ್ತಾ ಇದ್ದೀನಿ. ಚಾಪ್ಟರ್ ಹೆಸರು ವೃತ್ತಿಯಲ್ಲಿ ಘನತೆ ಅನ್ನೋ ಚಾಪ್ಟರ್ ಇಂದ ಓದ್ತಾ ಇದ್ದೀನಿ. ಏನಿದೆ ಅಂತ ನೋಡೋಣ. ಕರಜಗಿ ಸರ್ ಹೇಳ್ತಾ ಇದ್ದಾರೆ, ಕೆಲವು ವರ್ಷಗಳ ಹಿಂದೆ ಶಿಕ್ಷಕರಿಗೆ ತರಬೇತಿ ನೀಡಲು ಅಂತ ಬ್ಯಾಂಕಾಕ್ಗೆ ಹೋಗಿದ್ರಂತೆ. ಅಲ್ಲಿ ನಡೆದಿರೋ ಘಟನೆನ ಒಂದು ಚಾಪ್ಟರ್ ಆಗಿ ಬರ್ದಿದ್ದಾರೆ. ಅದೇನಿದೆ ಅಂತ ನೋಡೋಣ. ಅಂದ್ರೆ ಆ ಬ್ಯಾಂಕಾಕ್ ಅಲ್ಲಿರೋ ಸ್ಕೂಲ್ ಇವ್ರಿಗೆ ತುಂಬಾ ಇಷ್ಟವಾಗಿದ್ದ ಸ್ಕೂಲ್ ಅಂತೆ. ಅದಕ್ಕೆ ಅಂದ್ರೆ ಸುಮಾರು 2 ವರ್ಷಕ್ಕೂ 2-3 ಬಾರಿ ಕರಜಗಿ ಸರ್ ಶಿಕ್ಷಕರಿಗೆ ಟ್ರೈನಿಂಗ್ ಕೊಡಕ್ಕೆ ಅಂತ ಹೇಳಿ ಟೀಚರ್ಸ್ ಟ್ರೈನಿಂಗ್ ಅಂತ ಹೋಗ್ತಿದ್ರಂತೆ. ಅಲ್ಲೇ 3-4 ದಿನ ಇದ್ದು ಶಿಕ್ಷಕರಿಗೆ ಟ್ರೈನಿಂಗ್ ಕೊಟ್ಟು ಬರ್ತಾ ಇದ್ರಂತೆ. ಅಲ್ಲಿ ನಡೆದ ಒಂದು ಘಟನೆನ ಒಂದು ಚಾಪ್ಟರ್ ಆಗಿ ಬರ್ದಿದ್ದಾರೆ, ನೋಡೋಣ. ಒಂದು ದಿನ ನನ್ನನ್ನು ಕರೆಯಲು ಕಾರು ಬೇಗನೆ ಬಂದಿದ್ದರಿಂದ ಶಾಲೆಗೆ ಬೇಗನೆ ಹೋದೆ. ಅಂದ್ರೆ ಗುರುರಾಜ್ ಕರಜಗಿ ಸರ್ನ ಕರ್ಕೊಂಡ್ ಬರಕ್ಕೆ ಅಂತ ಆ ಶಾಲೆಯಿಂದ ಒಂದು ಕಾರ್ ಕಳಿಸಿರ್ತಾರೆ. ಅದು ಸ್ವಲ್ಪ ಬೇಗನೆ ಹೋಗಿರುತ್ತೆ. ಹಾಗಾಗಿ 1 ಗಂಟೆ ಮೊದ್ಲೇನೆ ಶಾಲೆಗೆ ಬಂದಿರ್ತಾರೆ ಗುರುರಾಜ್ ಕರಜಗಿ ಸರ್. 1 ಗಂಟೆ ಸಮಯ ಇದ್ದಾಗ್ಲೇ ಮೊದ್ಲೇ ಬಂದಿರ್ತಾರೆ. ಆಗ ಲೂಸಿ ಅನ್ನೋ ಒಬ್ಬ ಲೇಡಿನ ನೋಡ್ತಾರೆ ಇವ್ರು. ಕರಜಗಿ ಸರ್ ನೋಡ್ತಾರೆ. ಆ ಸ್ಕೂಲಲ್ಲಿ ಲೂಸಿ ಅನ್ನೋ ಒಬ್ಬ ಲೇಡಿ ನೋಡ್ತಾರೆ. ಅವ್ರು ನೋಡಿದ ತಕ್ಷಣ ಇವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಕರಜಗಿ ಸರ್. ಯಾಕೆಂದ್ರೆ ಅಷ್ಟು ಸುಂದರವಾಗಿ ಅಷ್ಟು ಚೆನ್ನಾಗಿರ್ತಾರೆ ಅವರು. ತುಂಬಾ ದಪ್ಪನೂ ಅಲ್ಲ, ತುಂಬಾ ತೆಳುವೂ ಅಲ್ಲ, ಪ್ರಮಾಣಬದ್ಧವಾದ ದೇಹ, ಕಾಂತಿಯುತವಾದ ಸುಂದರ ನಗುಮುಖ, ನಡಿಗೆಯಲ್ಲಿದ್ದ ಚುರುಕು, ಸ್ವಚ್ಛವಾದ ನೀಟಾದ ಬಟ್ಟೆ, ಇವುಗಳ ಒಡತಿ ಲೂಸಿ ಅಂತ ಹೇಳ್ತಾ ಇದ್ದಾರೆ. ಹತ್ತಿರ ಬಂದು ಅವಳು ಕರಜಗಿ ಸರ್ ಬಂದ ತಕ್ಷಣ ಹತ್ರ ಬಂದು ಒಂದು ಸ್ಮೈಲ್ ಕೊಟ್ಟು ನಗೆ ಸೂಸಿ, ಹಲೋ ಸರ್ ಹೇಗಿದ್ದೀರಾ ಅಂತ ಹೇಳಿ ಲೂಸಿ ಕೇಳ್ತಾರೆ ಕರಜಗಿ ಸರ್ನ. ಯಾವಾಗ ಶಾಲೆಗೆ ಬಂದಿರಿ ಅಂತ ಹೇಳಿ ಕೇಳ್ತಾರೆ ಲೂಸಿ. ಹಲೋ ಸರ್ ಹೇಗಿದ್ದೀರಾ ಮತ್ತೆ ಯಾವಾಗ ಶಾಲೆಗೆ ಬಂದ್ರಿ ಅಂತ ಹೇಳಿ ಕೇಳ್ತಾರೆ. ಕೇಳ್ತಾರೆ. ಅದು ಹೆಂಗೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕೇಳ್ತಾರೆ. ಬ್ಯಾಂಕಾಕ್ ಅಲ್ವಾ ಅದು, ಇಂಗ್ಲಿಷ್ ಸ್ವಚ್ಛವಾದ ತಪ್ಪಿಲ್ಲದ ಇಂಗ್ಲಿಷಿನಲ್ಲಿ ಕೇಳ್ತಾರೆ. ಕೇಳಿದ ತಕ್ಷಣ ಅವಾಗ ಗುರುರಾಜ್ ಕರಜಗಿ ಸರಿಗೆ ಏನನ್ಸುತ್ತೆ ಅಂದ್ರೆ, ಓ ಹೊಸದಾಗಿ ಜಾಯ್ನ್ ಆಗಿರೋ ಟೀಚರ್ ಇರ್ಬೇಕು, ಇವ್ರು ಅಪಾಯಿಂಟ್ ಆಗಿರೋ ಟೀಚರ್ ಇರ್ಬೇಕು, ಇಂಗ್ಲಿಷ್ ಇಷ್ಟೊಂದ್ ಚಂದ ಮಾತಾಡ್ತಾರೆ, ಯಾರೋ ಹೊಸ ಟೀಚರ್ ಇರ್ಬೇಕು ಅಂತ ಕರಜಗಿ ಸರ್ ಅಂತ ಅನ್ಕೊಂತಾರೆ. ಅವಾಗ ಕರಜಗಿ ಸರ್ ಅಂತಾರೆ, ಹಲೋ ನಾನ್ ಚೆನ್ನಾಗಿದ್ದೀನಿ, ಈಗ ತಾನೇ ಬಂದೆ, ತಾವು ಹೊಸದಾಗಿ ಶಾಲೆಗೆ ಸೇರಿದ್ದೀರಾ ಅಂತ ಹೇಳಿ ಗುರುರಾಜ್ ಕರಜಗಿ ಸರ್ ಆ ಲೂಸಿನ ಕೇಳ್ತಾರೆ. ಆಕೆ ಪ್ರತಿಯೊಂದು ಮಾತಿಗೂ ಮೊದ್ಲು ನಗೆ ಸೂಸ್ತಾ ಇರ್ತಾಳೆ. ಅಂದ್ರೆ ಏನೇ ಕೇಳಿದ್ರು ಫಸ್ಟ್ ಕೊಡೋದು ಸ್ಮೈಲ್, ಆಮೇಲೆ ಆನ್ಸರ್ ಕೊಡ್ತಾ ಇದ್ಲು. ಅವಾಗ ಒಂದ್ ಸ್ಮೈಲ್ ಕೊಡ್ತಾಳೆ. ಕೊಟ್ಟು, ಛೇ ನಾನಿಲ್ಲಿ ಕೆಲಸ ಮಾಡುತ್ತಿದ್ದು 3 ವರ್ಷವಾಯಿತು, ನೀವು ನನ್ನನ್ನು ಮರೆತು ಬಿಟ್ಟಿದ್ದೀರಿ ಎಂದಳು. ಹೌದೇ, ಯಾವ ವಿಷಯವನ್ನು ಕಲಿಸುತ್ತೀರಿ ಅಂತ ಹೇಳಿ ಕರಜಗಿ ಸರ್ ಕೇಳ್ತಾರೆ. ಆಗ ಮತ್ತೆ ಅವಳು ಪಕ್ಕನೆ ನಕ್ಕು, ನಾನು ಯಾವುದೇ ವಿಷಯ ಕಲಿಸಬಹುದು, ಆದರೆ ಕೇಳುವರಾರು? ಅಂದ್ರೆ ನಾನು ಯಾವ ವಿಷಯ ಬೇಕಿದ್ರು ಯಾವ್ದನ್ ಬೇಕಾದ್ರೂ ಟೀಚಿಂಗ್ ಮಾಡೋ ಸಾಮರ್ಥ್ಯ ನನಗಿದೆ. ಆದ್ರೆ ಕೇಳೋರ್ ಯಾರು? ನಾನಿಲ್ಲಿ ಶಿಕ್ಷಕಿಯಲ್ಲ, ಕಟ್ಟಡವನ್ನ ಸ್ವಚ್ಛವಾಗಿ ಇಡಲು ನೇಮಕವಾಗಿರುವ ಕೆಲಸಗಾರ್ತಿ ಅಂತ ಹೇಳಿ ಲೂಸಿ ಹೇಳ್ತಾಳೆ. ಲೂಸಿ ಹೇಳಿದ ತಕ್ಷಣ ಅವಾಗ ಅವ್ಳು ಹೇಳ್ತಾಳೆ, ನಾನು ನಿಮ್ಮನ್ನು ತುಂಬಾ ಸರಿ ನೋಡಿದ್ದೀನಿ ಸ್ಕೂಲಲ್ಲಿ, ನಿಮ್ಮ ಕ್ಲಾಸ್ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ನೀವು ಕ್ಲಾಸ್ ಟೀಚರ್ಸ್ ಟ್ರೈನಿಂಗ್ ಟೀಚರ್ಸ್ ಹೇಳ್ತಾ ಇರ್ತೀರಲ್ಲ, ಅದನ್ನು ಅಂದ್ರೆ ನನಗೆ ತುಂಬಾ ಇಷ್ಟ. ನಿಮ್ ಮಾತು, ನೀವ್ ಹೇಳೋ ರೀತಿ ತುಂಬಾ ಇಷ್ಟ. ನೀವು ಕ್ಲಾಸ್ ತಗೊಳ್ತಾ ಇದ್ದಾಗ ನಾನು ಆ ಕೊಠಡಿಯ ಹಿಂದೆ ಡೋರ್ ಇರುತ್ತಲ್ಲ, ಡೋರ್ ಹಿಂದ್ಗಡೆ ನಿಂತ್ಕೊಂಡು ಕದ್ದು ನಿಮ್ ಪಾಠನ ಕೇಳಿಸ್ಕೊಂತಾ ಇರ್ತೀನಿ. ಆಮೇಲೆ ಕೇಳಿಸ್ಕೊಂತಾ ಇರ್ತೀನಿ, ಅಷ್ಟು ಇಷ್ಟ ನೀವ್ ಹೇಳೋದು ಅಂತ ಲೂಸಿ ಹೇಳ್ತಾಳೆ. ಆಮೇಲೆ ಹೇಳ್ತಿದ್ದಂಗೆ ಏನ್ ಹೇಳ್ತಾಳೆ, ಆಯ್ತು ಸರ್ ಆಯ್ತು, ಆಮೇಲೆ ಮತ್ತೆ ಭೇಟಿ ಆಗ್ತೀನಿ ನಿಮ್ಮನ್ನ ಅಂತ ಹೇಳಿ ಕುಣಿತಾ ಮತ್ತೆ ಅವ್ಳ ಕೆಲ್ಸದ ಕಡೆ ಹೋಗ್ಬಿಡ್ತಾಳೆ ಲೂಸಿ. 5 ನಿಮಿಷದಲ್ಲಿ ತನ್ನ ಕೋಣೆಗೆ ಹೋಗಿ ಕೆಲಸಗಾರರ ಸಮವಸ್ತ್ರವನ್ನ ಧರಿಸ್ಬರ್ತಾಳೆ. ಅಂದ್ರೆ ಸರಿ ನನ್ ಸಮಯ ಆಯ್ತು, ನಾನ್ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳಿ ಲೂಸಿ ಏನ್ ಹೇಳ್ತಾಳೆ ಕರಜಗಿ ಸರ್ ಹತ್ರ, ಮತ್ತೆ ನಾನ್ ಸಿಗ್ತೀನಿ ಅಂತ ಹೇಳಿ ಕುಣಿತಾ ರೂಮಿಗೆ ಹೋಗ್ತಾಳೆ. ರೂಮಿಗೆ ಹೋಗಿ ತನ್ನ ಹಾಕೊಂಡಿರೋ ಬಟ್ಟೆನ ಬಿಚ್ಚಿ, ಒಂದು ಕೆಲ್ಸಕ್ಕೆ ಅಂತ ಹೇಳಿ ಬಟ್ಟೆ ಇರ್ತಾವಲ್ವಾ, ಕೆಲ್ಸಕ್ಕೆ ಅಂತ ಹೇಳಿ ಹಳೆ ಬಟ್ಟೆನ ಹಾಕೊಂಡು ಧರಿಸಿ ಬರ್ತಾಳೆ. ಬಂದು ಕೂದಲನ್ನ ಎತ್ತಿ ಕಟ್ಕೊಂಡು ಟೋಪಿ ಹಾಕಿರ್ತಾಳೆ. ಆಕೆ ಕೆಲಸ ಮಾಡುವ ರೀತಿ ನನಗಂತೂ ಬೆರಗು ತಂದಿತು. ಅದೇನು ತನ್ಮಯತೆ! ಆಕೆಗೆ ಕಸ ಗುಡಿಸಿ ನೆಲ ಒರೆಸುವುದರಲ್ಲಿ ಪ್ರತಿಯೊಂದು ಕುರ್ಚಿ ಮೇಜುಗಳನ್ನು ಸರಿಸಿ ಒಂದು ಚೂರು ಧೂಳು ಇರದಂತೆ ಸ್ವಚ್ಛವಾಗಿ ಇಟ್ಟಿದ್ದಳು. ಆ ಶಾಲೆಯಲ್ಲಿ ಈಕೆಯೊಬ್ಬಳೆ ಕೆಲಸಗಾರ್ತಿಯಲ್ಲ, ಅನೇಕರಿದ್ದಾರೆ. ಆದರೆ ಲೂಸಿಯ ವಿಷಯವೇ ಬೇರೆ. ಆಕೆಗೆ ತನ್ನ ಕೆಲಸದ ಬಗ್ಗೆ ತನ್ನಗೆ ಕೀಳರಿಮೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಳು ಆ ಸ್ಕೂಲಲ್ಲಿ ತುಂಬಾ ಜನ ಕೆಲಸ ಮಾಡೋರು ಇದ್ದಾರೆ, ಆದ್ರೆ ಲೂಸಿನೇ ವೆರಿ ಸ್ಪೆಷಲ್. ಅವಳು ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಅವಳು ಮಾಡೋ ಕೆಲಸನೇ ಪ್ರೀತಿಯಿಂದ ಮಾಡ್ತಾ ಇರ್ತಾಳೆ. ಅಯ್ಯೋ ನಾನ್ ಕೆಲಸ ಮಾಡೋಳು ಅಂತ ಹೇಳಿ ಅವಳ ಕೆಲ್ಸದ ಬಗ್ಗೆ ಅವಳಿಗೆ
ಕೀಳರಿಮೆ ಇಲ್ಲ, ಹೆಮ್ಮೆ ಇದೆ ಅವಳಿಗೆ. ಯಾವುದೇ ಕೆಲಸ ಕೊಟ್ಟರು ನಾನು ಚೆನ್ನಾಗ್ ಮಾಡ್ತೀನಿ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಅವಳಿಗೆ. ಅವಾಗ ಸಂಜೆ ತರಗತಿ ಮುಗಿದ ಮೇಲೆ ನಾನು ಪ್ರಿನ್ಸಿಪಾಲ್ರಿಗಾಗಿ ಕಾಯ್ತಿದ್ದಾಗ ಮತ್ತೆ ಲೂಸಿ ಬಂದ್ಲು ಅಂತ ಖರ್ದಿಗೆ ಸರ್ ಹೇಳ್ತಾ ಇದಾರೆ. ಸಂಜೆ ಕ್ಲಾಸ್ ಮುಗಿದ್ಮೇಲೆ ಟೀಚರ್ಸ್ ಎಲ್ಲ ಟ್ರೈನಿಂಗ್ ಕೊಟ್ರಲ್ವಾ, ಕ್ಲಾಸ್ ಮುಗಿದ್ಮೇಲೆ ಆಫೀಸ್ ರೂಮ್ ಅಲ್ಲಿ ಖರ್ದಿಗೆ ಸರ್ ಕೂತಿರ್ತಾರೆ. ಪ್ರಿನ್ಸಿಪಾಲ್ಗೋಸ್ಕರ ವೇಟ್ ಮಾಡ್ತಾ ಕೂತಿರ್ತಾರೆ. ಆಗ ಮತ್ತೆ ಲೂಸಿ ಅಲ್ಲಿಗೆ ಆಫೀಸ್ ರೂಮ್ ಹತ್ರ ಬರ್ತಾಳೆ. ಈಗ ಆಕೆ ಸಮವಸ್ತ್ರ ಕಳಚಿ ತನ್ನ ನೀಟಾದ ಉಡುಪನ್ನು ಧರಿಸಿರ್ತಾಳೆ. ಅಂದ್ರೆ ಕೆಲಸ ಮುಗಿತಲ್ವಾ, ಕೆಲಸ ಆದ ತಕ್ಷಣ ಆ ಕೆಲಸದ ಬಟ್ಟೆನ ಬಿಚ್ಚಿ ಮತ್ತೆ ಒಳ್ಳೆ ಬಟ್ಟೆ ಹಾಕೊಂಡ್ ಬಂದಿರ್ತಾಳಲ್ಲ ಅದನ್ನ ಧರಿಸಿರ್ತಾಳೆ. ಸರ್ ನಾಳೆ ನಿಮ್ಮನ್ನು ಕಾಣಲು ನನ್ನ ಮಗಳನ್ನು ಕರೆದು ತರಲಿ ಅಂತ ಕೇಳ್ತಾಳೆ. ಲೂಸಿ ಇರ್ತಾಳಲ್ವಾ, ಅವಳು ಕೇಳ್ತಾಳೆ, ನನ್ ಮಗಳನ್ನ ನಿಮ್ ಹತ್ರ ಮಾತಾಡ್ಸಕ್ ಕರ್ಕೊಂಡ್ ಬರ್ಲಾ ಅಂತ ಕೇಳ್ತಾಳೆ. ನಿಮಗೆ ಮಗಳಿದ್ದಾಳೆಯೇ ಅಂತ ಹೇಳಿ ಕರ್ಜಗಿ ಸರಿಗೆ ಫುಲ್ ಶಾಕ್. ಅವಳನ್ನ ಇನ್ನು ಹುಡುಗಿ ಅಂತ ಮಾಡ್ಕೊಂಡಿದ್ದಾರೆ, ಇನ್ನು ಟೀನೇಜ್ ಹುಡುಗಿ ಅನ್ಕೊಂಡು 22-23 ವರ್ಷ ಅನ್ಕೊಂಡಿದ್ದಾರೆ. ಅವಳಿಗೆ ಮಗಳಿರ್ತಾಳೆ. ನಿಮಗೆ ಮಗಳಿದ್ದಾಳಾ ಅಂತ ಹೇಳಿ ಕೇಳ್ತಾರೆ. ಏನ್ ಓದ್ತಾ ಇದ್ದಾಳೆ ಅಂತ ಅಂದೆ. ನನ್ ಮಗಳು ಈ ವರ್ಷ ಕಾಲೇಜು ಮುಗಿಸಿ ದಂತಶಾಸ್ತ್ರವನ್ನು ಕಲಿಯಬೇಕೆನ್ನುತ್ತಾಳೆ. ನನಗೆ ಅದು ಅಷ್ಟೊಂದು ಅರ್ಥವಾಗೋದಿಲ್ಲ. ನೀವು ಅಷ್ಟೊಂದು ಓದ್ಕೊಂಡಿದ್ದೀರಿ ಅಲ್ವಾ, ಸ್ವಲ್ಪ ಮಾರ್ಗದರ್ಶನ ನೀಡಬಹುದೇ ಅಂತ ಲೂಸಿ ಕೇಳ್ತಾಳೆ. ಆಗ ಕರ್ಜಗಿ ಸರ್ ಫುಲ್ ಆಶ್ಚರ್ಯ. ಅಪ್ಪ ನಾನ್ ಇನ್ನು ಸಣ್ಣ ಹುಡ್ಗಿ, ಇನ್ನು ಟೀನೇಜ್ ಹುಡ್ಗಿ ಅನ್ಕೊಂಡಿದ್ದೆ, ನಿಮಗ್ ಮದ್ವೆ ಆಗಿ ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂದ್ರೆ ನಂಬಕ್ ಸಾಧ್ಯನೇ ಇಲ್ಲ. ಎಷ್ಟು ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಕರ್ಜಗಿ ಸರ್ ಹೇಳ್ತಾರೆ. ಅವಾಗ ನಿಮಗೆ ಇಷ್ಟ ದೊಡ್ಡ ಮಗಳಿದ್ದಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ಅವಾಗ ನಿಮಗ್ ನೋಡಿದ್ರೆ 30 ವರ್ಷನೂ ದಾಟಿದಂತೆ ಕಾಣೋದಿಲ್ಲ ಅಂತ ಹೇಳ್ತಾರೆ ಕರ್ಜಗಿ ಸರ್. ಆಗ ಅವಳು ನಗ್ತಾಳೆ. ನಕ್ಕು ಫಸ್ಟ್ ಏನ್ ಹೇಳ್ತಾಳೆ, ಥೈಲ್ಯಾಂಡಿನಲ್ಲಿ ನೀವು ಯಾವ ಮಹಿಳೆಯ ವಯಸ್ಸನ್ನು ಊಹಿಸಲಾರಿರಿ. ನಾವು ಚಿರ ಯೌವನೆಯರು. ನನಗೆ ಈಗ 46 ವಯಸ್ಸು. ನಾನು ಶಾಲೆಯಲ್ಲಿ ಬಹಳ ಬುದ್ಧಿವಂತಳಾಗಿದ್ದೆ ಅಂತ ಹೇಳಿ ಲೂಸಿ ಹೇಳ್ತಾರೆ. ನೋಡಿ ಅವಳು ಎಷ್ಟು ಚೆನ್ನಾಗಿ. ಕರ್ದಿಗಿ ಸರ್ ಇನ್ನು ಅವಳು 30 ವರ್ಷ, ಒಂದು 22-23 ವರ್ಷ ಅಂತ ಕರ್ದಿಗಿ ಸರ್ ಅನ್ಕೊಂಡಿದ್ದಾರೆ. ಆದ್ರೆ ಅವಳಿಗೀಗ 46 ವರ್ಷ. 46 ವರ್ಷ ಆದ್ರೂ ಇನ್ನು ಸಣ್ಣ ವಯಸ್ಸಿನ ಹುಡುಗಿ ಇರೋ ತರ ಅಷ್ಟು ಹೆಂಗಾಗಿದ್ದಾಳೆ. ಅಷ್ಟು ದೊಡ್ಡ ಮಗಳಿದ್ದಾಳೆ ಅಂತಾನು ಸರಿಗೆ ಅನ್ಸಿರ್ಲಿಲ್ಲ. ಅವಳು ಹೇಳಿದ್ಮೇಲೆ ಗೊತ್ತಾಯ್ತಂತೆ. ಆಮೇಲೆ ಅವಳು ಅದನ್ನು ಹೇಳ್ತಾಳೆ, ನೀವು ಥೈಲ್ಯಾಂಡ್ ಅಲ್ಲಿ ಲೇಡೀಸ್ ವಯಸ್ಸನ್ನು ಕಂಡುಹಿಡಿಯಕ್ ನೀವು ಸಾಧ್ಯನೇ ಇಲ್ಲ. ಅಷ್ಟು ನಾವು ಸುಂದರವಾಗಿರ್ತೀವಿ, ಅಷ್ಟು ಬ್ಯೂಟಿಫುಲ್ ಆಗಿರ್ತೀವಿ ಅಂತ ಹೇಳಿ ಆ ಲೂಸಿ ಹೇಳ್ತಾಳೆ ಕರ್ಜಗಿ ಸರ್ಗೆ. ಆಗ ಮತ್ ಅವ್ರದೊಂದ್ ಸ್ವಲ್ಪ ಸಣ್ಣ ವಯಸ್ಸಿನ ವಿಷಯ ಹೇಳ್ತಾರೆ ಲೂಸಿ. ನಾನು ಶಾಲೆಯಲ್ಲಿ ಬಹಳ ಬುದ್ಧಿವಂತಳಾಗಿದ್ದೆ. ಹೈಸ್ಕೂಲ್ ನಲ್ಲಿ ಪ್ರಥಮಳಾಗಿದ್ದೆ. ತಂದೆ ತೀರಿದರು. ತಾಯಿಗೆ ಕಾಲೇಜಿಗೆ ಕಳಿಸುವ ಶಕ್ತಿ ಇರ್ಲಿಲ್ಲ. ಇಲ್ಲಿ ಬಂದು ಕೆಲಸ ಕೇಳಿದರೆ ನಿನ್ನಲ್ಲಿ ಡಿಗ್ರಿ ಇಲ್ಲದಿರುವುದರಿಂದ ನೀನು ಕಸ ಗುಡಿಸುವುದನ್ನು ಮಾತ್ರ ಮಾಡಬಹುದು ಎಂದರು. ಅವಳು ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಫಸ್ಟ್ ಬಂದಿದ್ಲಂತೆ. ಆಮೇಲೆ ಇದರಲ್ಲಿ ಹೈಸ್ಕೂಲ್ ನಲ್ಲೂ ಪ್ರಥಮಳಾಗಿದ್ಲಂತೆ. ಅಷ್ಟು ಚೆನ್ನಾಗಿ ಓದ್ತಿದ್ಲಂತೆ ಅವಳು. ಆದ್ರೆ ಅಪ್ಪ ತೀರ್ಕೊಂಡು ಹೋದ್ಮೇಲೆ ಅಮ್ಮಂಗೆ ಕಾಲೇಜಿಗೆ ಕಳ್ಸಕ್ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅವಳು ಅಷ್ಟಕ್ಕೆ ಓದನ್ನ ಬಿಟ್ಬಿಡ್ತಾಳೆ. ಆಗ ಮತ್ತೆ ಜೀವನಕ್ಕೆ ಏನಾದ್ರು ಒಂದ್ ಕೆಲ್ಸ ಬೇಕಲ್ಲ ಅಂತ ಈ ಕಾಲೇಜಿಗೆ ಕೇಳ್ಕೊಂಡ್ ಬಂದಾಗ ಅವರು ನಿನ್ನ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ಸೊ ನೀನು ಕೆಲ್ಸಕ್ಕೆ ಅಂದ್ರೆ ಈ ಶಾಲೆ ಕೆಲ್ಸಕ್ ಬೇಕು, ಅದಕ್ ನೀನ್ ಸೇರ್ಕೊಂತೀಯ ಅಂತ ಕೇಳ್ತಾರಂತೆ. ಆಯ್ತು ಅಂತ ಹೇಳಿ ಅವಳು ಖುಷಿಯಿಂದ ಯಾವ ಕೆಲ್ಸ ಆದ್ರೇನು ಸರ್, ನನಗೊಪ್ಪಿಸಿದ ಕೆಲಸವನ್ನು ಅವರ ಅಪೇಕ್ಷೆಗಿಂತ ಹೆಚ್ಚಾಗಿ ನಮಗೆ ತೃಪ್ತಿಯಾಗುವಂತೆ ಮಾಡಿದರೆ ಸಾಕು ಅಲ್ಲವೇ ಎಂದಳು. ಅವಳು ಹೇಳ್ತಾಳೆ ನಾನ್ ಚೆನ್ನಾಗ್ ಓದ್ತಿದ್ದೆ, ನನ್ನ ಅಪ್ಪ ತೀರ್ಕೊಂಡ್ರು, ನಮ್ಮ ಅಮ್ಮನ್ ಕೆಲ್ಸಕ್ಕೆ ಸ್ಕೂಲಿಗೆ ಕಳ್ಸಕ್ ಆಗ್ಲಿಲ್ಲ. ಸೊ ನಾನ್ ಕೆಲ್ಸಕ್ಕೋಸ್ಕರ ಇಲ್ಲಿ ಕೇಳ್ಕೊ ಬಂದೆ. ಈ ಕೆಲ್ಸ ಕೊಟ್ರು. ಕೆಲ್ಸ ಯಾವ್ದಾದ್ರೇನು ಸರ್, ನಮಗ್ ತೃಪ್ತಿ ಆಗೋ ತರ ನಾವ್ ಮಾಡಿದ್ರೆ ಸಾಕಲ್ವೇ ಅಂತ ಹೇಳಿ ಲೂಸಿ ಹೇಳ್ತಾಳೆ. ಸರಿ ಅಂತ ಹೇಳಿ ನಾಳೆ ನನ್ ಮಗಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಲೂಸಿ. ಆಮೇಲೆ ಮರುದಿನ ಮಗಳನ್ನ ಕರ್ಕೊಂಡ್ ಬರ್ತಾಳೆ. ಕರ್ಕೊಂಡ್ ಬಂದಾಗ ಶಾಲೆಯ ಪ್ರಿನ್ಸಿಪಲ್ ಹೇಳ್ತಾರೆ, ನಾವು ಶಾಲೆಯ ಉಳಿದೆಲ್ಲ ಕೆಲಸಗಾರರಿಗಿಂತ ಲೂಸಿಗೆ ಹೆಚ್ಚು ಮರ್ಯಾದೆ ಕೊಡ್ತೇವೆ. ಆಕೆಯ ಕಾರ್ಯತತ್ಪರತೆ, ಸ್ವಾಭಿಮಾನ ಮತ್ತು ಸದಾ ಪ್ರಸನ್ನತೆಯನ್ನು ಎಲ್ಲರೂ ಮೆಚ್ಚುತ್ತಾರೆ. ಆಕೆಯ ಇಂಗ್ಲಿಷು ನಮ್ಮ ಎಷ್ಟೋ ಶಿಕ್ಷಕರಿಗಿಂತ ಚೆನ್ನಾಗಿದೆ. ಲೂಸಿ ಎಲ್ಲರಿಗೂ ಅಚ್ಚುಮೆಚ್ಚು ಅಂತ ಹೇಳಿ ಆ ಶಾಲೆಯ ಪ್ರಿನ್ಸಿಪಾಲ್ ಹೇಳ್ತಾರೆ. ಯಾರತ್ರ? ಕರ್ಜಗಿ ಸರ್ ಹತ್ರ ಹೇಳ್ತಾರೆ. ಸರ್ ನೋಡಿ, ಈ ಶಾಲೆಯಲ್ಲಿ ತುಂಬಾ ಜನ ಕೆಲಸ ಮಾಡೋರಿದ್ದಾರೆ, ಆದ್ರೆ ಲೂಸಿ ನಾವ್ ತುಂಬಾ ಸ್ಪೆಷಲ್. ಅವಳು ತುಂಬಾ ನೀಟಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾಳೆ. ಮತ್ತೆ ಎಲ್ಲ ನಮ್ ಸ್ಕೂಲಲ್ಲಿ ಟೀಚರ್ಸ್ ಇದಾರಲ್ಲ, ಅವ್ರಿಗಿನ್ನ ಚೆನ್ನಾಗಿ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾಳೆ. ಹಾಗಾಗಿ ನಾವು ಅವ್ರನ್ನ ತುಂಬಾ ಚೆನ್ನಾಗಿ ಎಲ್ಲರಿಗೂ ಅಚ್ಚುಮೆಚ್ಚು ಆಗಿದ್ದಾಳೆ ಅವಳು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇದು ಯಾರೋ ಪ್ರಿನ್ಸಿಪಲ್ ಸರ್ ಲೂಸಿಗೆ ಹ್ಯಾಂಡ್ ಶೇಕ್ ಮಾಡಿ ಹೊರಟೋಗ್ತಾರೆ. ಆಗ ಇವ್ರು ಮಗಳನ್ನ ಕರ್ಕೊ ಬಂದಿರ್ತಾರಲ್ವಾ,
ಮಗಳನ್ನ ಕರ್ಕೊಬಂದು ಸರ್ ಇವಳು ನನ್ ಮಗಳು ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾಳೆ ಸರ್ ಇವಳು ನೀವು ಅಂದ್ರೆ ತುಂಬಾ ಇಷ್ಟ ಇವಳು ನನ್ ಮಗಳಿಗೆ ಅಂತ ಹೇಳಿ ಮಗಳನ್ನ ಪರಿಚಯ ಮಾಡ್ಕೊಡ್ತಾರೆ ಕರಜಗಿ ಸರ್ಗೆ. ಆಗ ಅವಳ ಮಗಳಿಗೆ ತುಂಬಾ ಆತ್ಮವಿಶ್ವಾಸ ಇದ್ದಂತೆ ಕಾಣಿಸ್ತಾ ಇತ್ತು ಗುರುರಾಜ್ ಕರಜಗಿ ಸರ್ಗೆ. ಮಗಳ ಮುಖದಲ್ಲಿ ತುಂಬಾ ಕಾನ್ಫಿಡೆನ್ಸ್ ಇರೋ ತರ ಕಾಣಿಸ್ತು. ಆಗ ನಾನು ಲೂಸಿಗೆ ಹೇಳಿದೆ, ನಾನು ಇಲ್ಲಿ ಶಿಕ್ಷಕರಿಗೆ ಆತ್ಮಗೌರವ, ಆತ್ಮವಿಶ್ವಾಸ, ಕಾರ್ಯತತ್ಪರತೆ, ಸಮಯ ಪಾಲನೆ, ವೃತ್ತಿಯಲ್ಲಿ ಘನತೆ ಇವುಗಳನ್ನು ತಿಳಿಸಲು ಬಂದಿದ್ದೆ. ಆದರೆ ನಿಜವಾಗಿಯೂ ಹೇಳುತ್ತೇನೆ, ಅವುಗಳನ್ನು ನಾನು ನಿಮ್ಮಿಂದ ಕಲಿತೆ ಅಂತ ಹೇಳಿ ಕರಜಗಿ ಸರ್ ಲೂಸಿ ಹತ್ರ ಹೇಳ್ತಾರೆ. ನಾನ್ ಟೀಚರ್ಸಿಗೆ ಏನೋ ಕಲ್ಸೋಣ ಅಂತ ಬಂದೆ, ಆದ್ರೆ ನಿಮ್ಮಿಂದ ನಾನ್ ತುಂಬಾ ಕಲಿತೆ ಅಂತ ಹೇಳಿ ಗುರುರಾಜ್ ಕರಜಗಿ ಸರ್ ಲೂಸಿಗೆ ಹೇಳ್ತಾರೆ. ನಿಮ್ಮ ಮಗಳಿಗೆ ನಾನು ಹೊಸದೇನು ಹೇಳ್ಕೊಡ್ಲಿಲ್ಲ, ನಿನ್ನ ಅಮ್ಮನನ್ನು ನೋಡಿ ಕಲಿ ಎಂದೆ ಅಷ್ಟೇ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಮಗಳನ್ನ ಹೇಳಿರ್ತಾರಲ್ಲ, ನನ್ ಮಗಳಿಗೆ ಒಂದ್ ಸ್ವಲ್ಪ ಅರ್ಥ ಆಗೋ ತರ ನಾಲೆಡ್ಜ್ ಕೊಡಿ ಅವಳಿಗೆ. ಇದು ಅವ್ರು ಹೇಳಿರ್ತಾರಲ್ಲ, ನನ್ ಮಗಳನ್ನ ಕರ್ಕೊಂಡ್ ಬರ್ತೀನಿ, ಅವಳಿಗೆ ಸ್ವಲ್ಪ ಕಾಲೇಜ್ ಬಗ್ಗೆ, ಅದು ಅವಳು ಅಂದ್ರೆ ಡೆಂಟಲ್ ಡಾಕ್ಟರ್ ಆಗ್ಬೇಕು ಅಂತ ಹೇಳ್ತಾಳೆ, ಅದ್ರ ಬಗ್ಗೆ ಸ್ವಲ್ಪ ಅವಳಿಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕರ್ಕೊಂಡ್ ಬಂದಿರ್ತಾರಲ್ವಾ ಲೂಸಿಯ. ಅವಾಗ ಅವ್ರು ಹೇಳ್ತಾರೆ, ನಾನು ನಿನ್ ಮಗಳಿಗೆ ಏನು ಹೊಸದಾಗಿ ಏನು ಹೇಳ್ಕೊಡ್ಲೇ ಇಲ್ಲ, ನೀನ್ ಪ್ರತಿಯೊಂದು ವಿಷಯನು ನಿನ್ನ ಅಮ್ಮನ್ ನೋಡ್ ಕಲಿ ಸಾಕು, ನೀನ್ ಜೀವನದಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡ್ತೀಯಾ ಅಂತ ಹೇಳ್ದೆ ಅಷ್ಟೇ, ನಿನ್ ಅಮ್ಮನ್ ನೋಡ್ ಕಲಿ ಅಂತ ನಾನು ಅಷ್ಟೇ ಹೇಳ್ದೆ ಅಂತ ಹೇಳಿ ಕರಜಗಿ ಸರ್ ಹೇಳ್ತಾರೆ ಅವ್ರಿಗೆ ಲೂಸಿಗೆ. ಆವಾಗ ಆಮೇಲೆ ಹೇಳ್ತಾ ಇದ್ದಾರೆ ಲಾಸ್ಟಿಗೆ ಕರಜಗಿ ಸರ್, ವೃತ್ತಿಯಲ್ಲಿ ಘನತೆಯನ್ನು ತೋರಲು ಉನ್ನತ ಹುದ್ದೆಯೇ ಬೇಕಾಗಿಲ್ಲ, ಎಂತಹ ಸಣ್ಣ ಕೆಲಸದಲ್ಲೂ ಅತ್ಯುನ್ನತ ಘನತೆಯನ್ನು ಸಾಧಿಸಬಹುದೆಂದು ಲೂಸಿಯಿಂದ ಕಲಿತೆ. ಆಕೆಯಂತವರಿಗೆ ನನ್ನ ಪ್ರಣಾಮಗಳು ಅಂತ ಹೇಳಿ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಅದೇ ಕರಜಗಿ ಸರ್ ಹೇಳಿದ್ದೇನು ಅಂದ್ರೆ, ನಾವು ಕೆಲ್ಸ ನೋಡಿ ದುಡ್ಡು ಕೆಲ್ಸ, ಸಣ್ಣ ಕೆಲ್ಸ, ಅದು ಆಫೀಸಲ್ಲಿ ಮಾಡೋ ಕೆಲ್ಸ, ನಾವು ಮನೆ ಕೆಲ್ಸ ಮಾಡೋ ಕೆಲ್ಸ ಅಂತ ಹೇಳಿ ಯಾವ ಕೆಲ್ಸನೂ ನಾವು ಕೀಳಾಗ್ ಕಾಣ್ಬಾರ್ದು. ನಾವು ಮಾಡೋ ಕೆಲ್ಸ ಯಾವ್ದೇ ಕೆಲ್ಸ ಇರ್ಲಿ, ದುಡ್ಡು ಕೆಲ್ಸ ಇರ್ಲಿ, ಸಣ್ಣ ಕೆಲ್ಸ ಇರ್ಲಿ, ಯಾವ್ದೇ ಕೆಲ್ಸನಾದ್ರೂನು ತುಂಬಾ ಪ್ರೀತಿಯಿಂದ ನಮ್ಗೆ ಆತ್ಮ ತೃಪ್ತಿ ಆಗೋ ತರ ಚೆನ್ನಾಗ್ ಮಾಡಿದ್ವಿ ಅಂದ್ರೆ ಆ ಕೆಲ್ಸಕ್ ನಾವು ಕೊಡೋ ದೊಡ್ಡ ಗೌರವ ಅಂತ ಹೇಳಿ ಗುರುರಾಜ್ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಅಂದ್ರೆ ಲೂಸಿಯನ್ನು ನೋಡಿ ನಾವು ಇದನ್ನ ಕಲಿಬಹುದು. ಮತ್ತೆ ಆಕೆ ಎಂತವರಿಗೆ ನನ್ನ ಪ್ರಣಾಮಗಳು ಅಂತ ಹೇಳಿ ಕರಜಗಿ ಸರ್ ಹೇಳಿದ್ದಾರೆ. ಸೊ ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಾವೆಲ್ಲ ನೋಡ್ಕೋಬೇಕಾಗಿದೆ, ನಾವು ಮಾಡೋ ಕೆಲ್ಸನ ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದೀವಿ, ಎಷ್ಟು ಆತ್ಮ ತೃಪ್ತಿ ಆಗೋ ತರ ಮಾಡ್ತಾ ಇದೀವಿ, ಎಲ್ಲರ ಹತ್ರ ಅಚ್ಚುಮೆಚ್ಚು ಗಳಿಸ್ತಾ ಇದೀವಾ, ನಾವು ಯಾವ್ದೇ ಕೆಲಸ ಆಫೀಸಲ್ಲಿ ಮಾಡ್ಲಿ, ಎಲ್ಲೇ ಮಾಡ್ಲಿ, ಯಾವ್ದೇ ಕೆಲಸ ಮಾಡಿದ್ರು ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಆತ್ಮ ತೃಪ್ತಿಯಾಗಿ ಮಾಡ್ಬೇಕು ಅನ್ನೋದು ಇದರ ಸಾರಾಂಶ. ಇದು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ಇನ್ನೊಂದು ಚಾಪ್ಟರ್ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್.